ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಕೂಡ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂತ ಹಲವಾರು ರೀತಿಯಾಗಿರುವಂತಹ ವಿಡಿಯೋಸ್ನ ನಾವು ನೀಡ್ತಾ ಬಂದಿದ್ದೀವಿ. ವಿಡಿಯೋಸ್ನ ಲೈಕ್ ಕೂಡ ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ಒಂದಲ್ಲ ಎರಡು ಪ್ರಶ್ನೆಗಳನ್ನ ಕೇಳ್ತೀನಿ. ಸರಳವಾಗಿರುವಂತಹ ಪರಿಹಾರಗಳನ್ನ ನೀವು ತಿಳಿಸ್ಕೊಡ್ತಾ ಬಂದಿದ್ದೀರಾ ಅಂತ ಹೇಳ್ಬೋದು. ನೀವು ನೀಡುವಂತಹ ರೆಮಿಡೀಸು ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗ್ತಾ ಇದೆ, ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ಇದ್ದಾರೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಈ ಶತ್ರುಗಳು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು. ಆ ಶತ್ರುಗಳು, ಹಿತಶತ್ರುಗಳನ್ನ ಯಾವ ರೀತಿ ನಾವು ಅವರಿಂದ ದೂರ ಉಳಿಬೇಕು, ಅವರು ನಮ್ಮಿಂದ ದೂರ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರುಗಳೇ? ಯಾಕಂದ್ರೆ ನಾವ್ ಏನೂ ಮಾಡಲ್ಲ, ಆದ್ರೂ ಸಮಸ್ಯೆ ಬಂದು ನಮ್ಗೆ ಕುತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ತಿಳಿಸ್ಕೊಡಿ. ಪ್ರತಿಯೊಬ್ಬರಿಗೂ ಇದು ಸಾಕಷ್ಟು ಅವಶ್ಯಕತೆ ಇರುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗಿದಾರ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜೀವನ ಹೆಪ್ಪುಗಟ್ಟಿದ ಕಪ್ಪು ರಾತ್ರಿಗಳು. ಜೀವನ ಹೆಪ್ಪುಗಟ್ಟಿದ ಕಪ್ಪು ರಾತ್ರಿಗಳು. ಯಾವುದೋ ಹಳೆಯ ನೆನಪುಗಳಿಗೆ, ಯಾವುದೋ ಹಳೆಯ ದ್ವೇಷಗಳಿಗೆ ಹೊಸ ಅಧ್ಯಾಯದ ಕನಸು, ಹೊಸ ಅಧ್ಯಾಯದ ನಿಮ್ಮ ನೆನಪುಗಳು ಅದಕ್ಕೆ ಖರ್ಚು ಮಾಡಬಾರ್ದು ಅನ್ನೋದೇ ಆದ್ರೆ, ಅಂತಹ ದ್ವೇಷ, ಈರ್ಷೆ, ಅಸೂಯೆ ಈ ತರಹದಿಂದ ಯಾರು ಬಹುಶಃ ಶತ್ರುಗಳು ಅಂತ ನೀವೇನು ಕರಿತೀರೋ, ಮೊದಲು ಅವರು ಮಿತ್ರರೇ, ಸಂಬಂಧಿಕರಾಗಿರ್ಬೋದು, ಬೆಸ್ಟ್ ಫ್ರೆಂಡ್ಸ್ ಕೂಡ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ದಾಯಾದಿಗಳಾಗಿರಬಹುದು, ನಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಇವರೆಲ್ಲರೂ ಮೊದಲು ನಮ್ಮ ಒಡನಾಟದಲ್ಲಿ ಇದ್ದವ್ರೆ. ಅಂತಹ ಒಡನಾಟದಲ್ಲಿ ಇದ್ದವರೇ ಒಂದು ಬಾರಿ ಶತ್ರುಗಳಾಗ್ತಾರೆ. ಕಾರಣ ಏನು? ಎಲ್ಲೋ ಒಂದು ಕಡೆ ಇವರದ್ದು ಅವರಿಗೆ ಕೊಡುವಾಗ, ಅವರದ್ದು ಇವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಏನು ಶೇರ್ ಮಾಡ್ಕೊಳ್ಳೋಕಾಗಿರ್ಬೋದು, ಇವರಿಗಿಂತಲೂ ಅವ್ರು ಬೆಳೆದಾಗ ಒಳಗಡೆನೆ ಅದು ಮತ್ಸರ ಪ್ರಾರಂಭ ಆಗತ್ತೆ, ಜಲಸ್ ಅವರಲ್ಲಿ ಹುಟ್ಕೊಂಡ್ಬಿಡುತ್ತೆ. ಆ ನಂತರ ಇದ್ದಕ್ಕಿದ್ದಂಗೆ ಅದು ಮನುಷ್ಯನ ಸಹಜ ಗುಣಗಳವು ಇರೋದೇ ಹಾಗೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಕೆಲವೊಂದು ಬಾರಿ ಸ್ತೋತ್ರ, ವೇದ ಇದೆಲ್ಲವೂ ಕೂಡ ಅದಕ್ಕೆ ದಮನಕಾರಿಯಾಗಿದೆ. ಬೇಕಾದಷ್ಟು ಬಾರಿ ಇದಕ್ಕೆ ನಾವು ತಂತ್ರಗಳನ್ನು, ಒಂದೇ ಒಂದು ಸ್ತೋತ್ರವನ್ನ ಪ್ರತಿನಿತ್ಯವನ್ನ ಹೇಳಿ ನೀನು ಹೊರಟಿದ್ದೆ ಆದ್ರೆ ಅವನು ಎಂತಹ ಶತ್ರು ಆಗಿದ್ರೆ ಪರವಾಗಿಲ್ಲ, ನಿಗ್ರಹ ಆಗಲೇಬೇಕು. ಆದ್ರೆ ನೀವು ಚಾಲೆಂಜ್ ಆಗಿ ತಗೊಳ್ಬೇಕು. ಆಮೇಲೆ ಭಯ ಪಡಬಾರ್ದು. ಭಯ ಅನ್ನೋದು ಅದೊಂದು ರೀತಿಯ ಫೋಬಿಯಾ. ಅದನ್ನ ಹೊರದೂಡ್ಬೇಕಾದ್ರೆ ಈ ಸ್ಫುರತ್ ಸಹಸ್ರಾರ ಶಿಖಾತಿ ತೀವ್ರಂ ಸುದರ್ಶನಂ ಭಾಸ್ಕರ ಕೋಟಿ ತುಲ್ಯಂ ಸುರದ್ವಿಷಾಂ ಪ್ರಾಣ ವಿನಾಶಿ ವಿಷ್ಣು ಚಕ್ರಂ ಸದಾಹಂ ಶರಣಂ ಪ್ರಪದ್ಯೆ ಅಂತ ಒಂದು ಮಂತ್ರ ಇದೆ. ಅದು ಪಂಚಾಯುಧ ಸ್ತೋತ್ರ ಅಂತ ಕರೀತಾರೆ. ಆ ಪಂಚಾಯುಧ ಸ್ತೋತ್ರವನ್ನ ನೀವೇನಾದ್ರೂ ದಿನಕ್ಕೆ 1, 4, 12 ಬಾರಿ ಪಠಿಸ್ಬಿಟ್ಟು ಹೋಗ್ತೀನಿ ಅಂತಂದ್ರೆ ಎಂತಹ ಶತ್ರು ಕೂಡ ದಮನ ಆಗ್ತಾನೆ. ಬರೆದಿಟ್ಕೊಳ್ಳಿ, ಪಂಚಾಯುಧ ಸ್ತೋತ್ರವನ್ನ ನೀವು ಹೇಳಿದ್ದೆ ಆದರೆ. ಇದು ಶ್ರೀನಿವಾಸನಿಗೆ ಸಂಬಂಧಪಡ್ತಕ್ಕಂತಹದ್ದು. ಆಮೇಲೆ ಸುದರ್ಶನ ಚಕ್ರ ಇದೆಯಲ್ಲ, ಅದಕ್ಕೆ ಅಡ್ಡವೇ ಇಲ್ಲ, ಎಂತಹದ್ದು ಇಲ್ಲ, ಯಾರು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಅದೇ ಮಹಾವಿಷ್ಣು ಅಷ್ಟೇ ಅವನ ನಿಗ್ರಹ ಮಾಡಬಲ್ಲ, ಇನ್ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಅಂತಹ ಮಂತ್ರ ಇದು. ಅಂತ ಅಭೂತಪೂರ್ವವಾಗಿರ್ತಕ್ಕಂತಹ ಮಂತ್ರವನ್ನ ಯಾರು 1, 4, 12 ಬಾರಿ ಹೇಳಿಬಿಟ್ಟು ಹೊರಡ್ತಾರೋ, ತೋರಿಸಿ ನೋಡೋಣ ನಿಮ್ಮ ಶತ್ರುಗಳು. ಯಾವುದೇ ಕಾರಣಕ್ಕೆಲ್ಲ ಸಾಧ್ಯವೇ ಇಲ್ಲ. ಆಗಿರುತ್ತೆ ಆ ಪಂಚಾಯುಧ ಸ್ತೋತ್ರದ ಕೆಪಾಸಿಟಿನೇ ಅಂತದ್ದು, ಅದರ ವೆಯ್ಟ್ ಅಂತದ್ದು, ಅದರ ಆ ಒಂದು ಪವರ್ ಏನಿರುತ್ತೆ ಅಂತಂದ್ರೆ ನೀವು ಹಿಂದೆಂದೂ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಕೆಲವರಿಗೆ ಅದನ್ನ ಹೇಳಕ್ಕೆ ಬರೋದಿಲ್ಲ. ನಾವೇನ್ ಮಾಡೋದು? ಅದಕ್ಕೆ ಮಂತ್ರ, ತಂತ್ರ, ಯಂತ್ರ ಅಂತ ಕರೆದರು ಅಥರ್ವಣ ವೇದದ ಪ್ರಕಾರವಾಗಿ. ಈಗ ಒಬ್ಬ ಶತ್ರು ಇದ್ದಾನೆ, ತಂತ್ರವನ್ನ ಮಾಡ್ಕೊಳ್ಳೋಣ. ಒಂದು ಸಣ್ಣದೊಂದು ಮಡಕೆಯನ್ನ ಹೊಸದು ಖರೀದಿ ಮಾಡ್ಬೇಕು. ಹೊಸದೊಂದು ಮಡಕೆಯನ್ನ ಖರೀದಿ ಮಾಡ್ತಕ್ಕಂತಹದ್ದು. ಒಂದು ತಟ್ಟೆಗೆ, ನೀವೊಂದು ತಟ್ಟೆಗೆ ನಿಮ್ಮ ಬದುಕಲ್ಲಿ ಅವನು ಕಾರ ತುಂಬಿಸಿರ್ತಾನೆ, ವಿಕಾರ ಆಗಿರ್ತಾನೆ ನಿಮ್ಮ ಬದುಕು ಆ ಶತ್ರುವಿನಿಂದ. ಅಂತಹವನವನು ಹೆಜ್ಜೆ ಹೆಜ್ಜೆಗೂ ಆಪತ್ತು ಅವನಿಂದ. ಒಂದು ಪ್ಲೇಟ್ ಅಲ್ಲಿ
ಅಥವಾ ಒಂದು ಅಡಿಕೆ ತಟ್ಟೆಯಲ್ಲಿ 2 ಸ್ಪೂನ್ ಅಥವಾ 3 ಸ್ಪೂನ್ ನೀವು ಆ ಒಂದು ಮಿರ್ಚಿ ಪೌಡ್ರ್, ಆ ಖಾರದ ಪುಡಿಯನ್ನು ಹರಡಿಬಿಟ್ಟು ಅವನ ಹೆಸರನ್ನು ಬರಿಬೇಕು ಮಧ್ಯದ ಬೆರಳಿಂದ. ರಿಂಗ್ ಫಿಂಗರ್ ಅಲ್ಲ, ಇದನ್ನ ಪವಿತ್ರ ಬೆರಳು ಅಂತೀವಿ. ಪವಿತ್ರವಾಗಿರೋದಕ್ಕೆ ನೀವು ಬಳಸಬೇಕು. ಮಧ್ಯದ ಬೆರಳಿದೆಯಲ್ಲ, ಈ ಬೆರಳಿಂದ ಅವನ ಹೆಸರನ್ನ ಬರಿತೀರಿ. ಅವನ ಹೆಸರನ್ನ ಬರೆದು ಬಿಟ್ಟು ಯಾವಾಗ ನೀವು ಆ ಮಡಿಕೆ ಇತ್ತು ಆ ಮಡಿಕೆಗೆ ಇದನ್ನ ಹಾಕ್ತೀರಿ. ಒಂದೇ ಸಲ 10 ಜನ ಇದ್ದಾರೆ ಗುರುಗಳೇ, ಹೌದು, 10 ಜನನು ಬರೀರಿ, ತೊಂದರೆ ಇಲ್ಲ. 10 ಜನನ ಬರೆದು ಬಿಟ್ಟು 2-3 ಸ್ಪೂನ್ ಅಷ್ಟೇ ಹಾಕ್ತಿರ್ತೀರಿ. ಒಂದು ನೆನಪಿಟ್ಕೋಬೇಕಿಲ್ಲಿ, ಬೇವಿನ ಬೀಜವು ನಿಮ್ ಜೊತೆಗಿರ್ಬೇಕು. ಬೇವಿನ ಬೀಜ ನೀವು ಮೊದಲೇ ಇದನ್ನ ಖರೀದಿ ಮಾಡಿ ಇಟ್ಕೊಂಡಿರ್ಬೇಕು, ಸಿಗುತ್ತೆ ಎಲ್ಲಾ ಕಡೆ. ಅಂತಹ ಬೇವಿನ ಬೀಜ ಈ ಖಾರದ ಪುಡಿ ನೀವೇನ್ ಹಾಕಿದ್ರೋ, ಈ ಮಿರ್ಚಿ ಪೌಡರ್ ಏನ್ ಹಾಕಿದ್ರೋ ಆವಾಗ ಒಂದು ಬೀಜವನ್ನು ಹಾಕಿದ್ರು. ಈ ರೀತಿ ದೊಡ್ಡ ಶತ್ರು ಎಲ್ಲಾ ಸ್ತರದಲ್ಲೂ ಕೂಡ ನಿಮ್ಮನ್ನ ಕಾಡ್ತಿದ್ದಾನೆ. ಎಲ್ಲೂ ನಿಮಗೆ ನಿದ್ದೆ ಮಾಡೋಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಅಂತಹ ದುಷ್ಟನಾಗಿದ್ದಾಗ ಇದನ್ನ ನೀವು ಹಾಕಿ ಆ ಒಂದು ಬೇವಿನ ಬೀಜವನ್ನು ಹಾಕ್ತೀರಿ. ಇದೆಷ್ಟು ಮಾಡ್ತೀರಿ? 43 ಅಥವಾ 93 ಇಷ್ಟು ದಿನಗಳು. 43 ದಿವಸ ಮಾಡೋವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಬೇಕು, ಕಂಟಿನ್ಯೂ ಮಾಡ್ಬೇಕು. ಬೆಳಗ್ಗೆನ ಅಥವಾ ಸಂಜೆನ, ಅವರಿಗೆ ಯಾವ ಸಂದರ್ಭ ಯಾವ ಟೈಮ್ ಸಿಗುತ್ತೋ ಆವಾಗಲೇ ಮಾಡ್ಲಿ. ಇದಕ್ಕೆ ಟೈಮ್ ಅಂತಲೂ ಕೂಡ ಏನು ಬೇಡ. ಆ ಸಂದರ್ಭದಲ್ಲಿ ಮಾಡ್ಕೊಳ್ತಾರೆ. ಪಾಪ ಟೈಮ್ ಸಿಗೋದೇ ಇಲ್ಲ, ರಾತ್ರಿ ಸಿಗುತ್ತೆ, ರಾತ್ರಿ ಅದನ್ನ ಮಾಡ್ಕೊಳ್ತಾರೆ. ಇದು ತಂತ್ರ, ಎಂತ ಮಂತ್ರ ಇಲ್ಲ, ಅದು ಮಾಡ್ಕೊಳ್ತೀರಿ. ನೆಕ್ಸ್ಟ್ 43ನೇ ದಿನ ಅಥವಾ 93ನೇ ದಿನ ಇದನ್ನ ಬೇವಿನ ಮರದ ಬುಡದ ಹತ್ರ ಮಣ್ಣನ್ನ ತೆಗೆದುಬಿಟ್ಟು ಕಪ್ಪು ವಸ್ತ್ರ ಸುತ್ತಬೇಕು. ಅದಕ್ಕೆ ಕಪ್ಪು ವಸ್ತ್ರವನ್ನು ಸುತ್ತಿಬಿಟ್ಟು ಒಂದು ದಿನಕ್ಕೊಂದು ಬೀಜ, ಒಂದು ಡೈಲಿ ಮಾಡ್ಬೇಕು. ಇದನ್ನ ಒಂದು ದಿನಕ್ಕೊಂದಾದ್ರೆ 100 ಬೀಜ ಖರೀದಿ ಮಾಡಿ ಇಟ್ಕೊಂಡಿರ್ಬೇಕು ಅವರು. ಅದನ್ನ ಒಂದೊಂದಾಗ ಹಾಕಿ ಲಾಸ್ಟ್ ಡೇ ದಿವಸ ಆ ಬಟ್ಟೆಯನ್ನ ಕಟ್ಟಿ ನೀವು ಅದರಲ್ಲಿ ಊತು ಬಿಡ್ತೀರಿ, ಮಣ್ಣನ್ನು ಮುಚ್ಚಿ ಮನೆಗೆ ಬರ್ತೀರಿ. ಒಟ್ಟಾರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ಮನ್ನ ನೋವು ಮಾಡಿದೇನಲ್ಲ, ಮಾಡಿದ್ದನ್ನ ಮಹಾರಾಯ, ನೀವು ಕೂಡ ಹಾಗೆ ಪ್ರಾಮಾಣಿಕವಾಗಿದ್ದು ಕೂಡ ನೀವು ವಂಚನೆಯನ್ನು ಅವನಿಗೆ ಮಾಡಿದ್ರೆ, ನೀವು ಕಪಟನ ಅವನು ಮಾಡಿದ್ರೆ, ನೀವು ಅವನ್ ತೊಂದರೆ ಕೊಟ್ಟಿದ್ರೆ, ಬಹುಪಾಲು ನೀವು ಅವನದ್ದನ್ನೇ ಕಬಳಿಸಿದ್ರೆ ಎಂತ ಮಾಡೋದು? ಆ ಶತ್ರು ನಿಗ್ರಹ ಆಗೋದು ಕಷ್ಟ ಇರುತ್ತೆ. ನೀವು ಏನೂ ತೊಂದರೆ ಮಾಡಿಲ್ಲ ಅವನಿಗೆ, ನಿಮ್ಮದ್ದೇ ಕಬಳಿಸಿದ್ದಾನೆ, ನಿಮ್ಮದ್ದೇ ತಿಂದಿದ್ದಾನೆ ಬೇಕಾದಷ್ಟು, ಆದ್ರೂ ಕೂಡ ಮತ್ತು ಬರ್ತಾ ಇದ್ದಾರೆ ಅಂದ್ರೆ ಇದು ಶೀಘ್ರವಾಗಿ ಕೆಲಸ ಮಾಡುತ್ತೆ, ಅತ್ಯಂತ ಶೀಘ್ರವಾಗಿ ಕೆಲಸ ಮಾಡುತ್ತೆ. ನೀವು ಇದನ್ನ ಮಾಡ್ಕೊಳ್ತೀರಿ. ಆ ನಂತರ ಮನೆಗೆ ಬರ್ತೀರಿ, ಕೈ ಕಾಲು ತೊಳ್ಕೊಂಡು ಒಂದಷ್ಟು ಬೆಲ್ಲವನ್ನ ಬಾಯಿಗೆ ಹಾಕೊಳ್ತೀರಿ. ಇಷ್ಟಷ್ಟೇ ಮಾಡ್ತೀರಿ. ಇದನ್ನ ಮಾಡಿ ನಂತರ ಇನ್ಯಾರಿಗಾದ್ರೂ ಆಗತ್ತೆ ಅನ್ನೋದಾದ್ರೆ ಅವರು ಪಂಚಾಯತ ಸ್ತೋತ್ರವನ್ನ ಪ್ರತಿನಿತ್ಯ 1 ಬಾರಿ ಆದ್ರೂ ಪಠಿಸ್ತಾ ಬನ್ನಿ. ಸೇಮ್ 43 ದಿನ, 93 ದಿನ. ಆ ನಂತರವೂ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಇಷ್ಟು ಮಾಡ್ಕೊಂಡಾಗ ಮಂತ್ರ ಪುರಸ್ಸರವಾದ್ರೂ ನಿಮ್ಮನ್ನ ಕೈ ಹಿಡಿಬೇಕು, ಅಥವಾ ಈ ತಂತ್ರ ಪುರಸ್ಸರವಾದ್ರೂ ನಿಮ್ಮ ಕೈ ಹಿಡಿಲೇಬೇಕು. ಶತ್ರು ದಮನ ಮೀನ್ಸ್ ಅವನಿಗೆ ಡೈವರ್ಟ್, ಅವನಿಗೆ ಇನ್ಯಾವುದೋ ಟೆನ್ಷನ್ ಜಾಸ್ತಿ ಆಗಿ ನಿಮ್ಮನ್ನ ಬಂದು, ಇಲ್ಲ ನಾಶ ಅನ್ನೋ ಪದ ನಾನು ಬಳಸಬಾರ್ದು, ಅವ್ನು ತುಂಬಾ ಏನಾಗ್ಬಿಡುತ್ತೆ ಅಂತ ಕೂಡ ನಾನು ಬಳಸೋದಿಲ್ಲ. ನಿಮಗೆ ಏನು ಆ ರೀತಿಯ ತೊಂದರೆ ಕೊಡ್ತಾ ಇದ್ದು ಅದರಿಂದ ಡೈವರ್ಟ್ ಆಗ್ತಾನೆ ನಾವು ನಿಮ್ ಕಡೆ ಬರೋ. ಇನ್ನು ಸಾಧ್ಯ ಆದ್ರೆ 1 ಬಾರಿ ಮಿತ್ರನೂ ಆಗಬಲ್ಲ ನಿಮಗೆ, ಆದರೆ ಶತ್ರು ಆಗಿ ಉಳ್ಕೊಳ್ಳಲಿಕ್ಕೆ ಅವನು ಸಾಧ್ಯವೇ ಇಲ್ಲ. ಖಂಡಿತವಾಗ್ಲು. ಸೊ ನಿಮ್ಮ ಜೀವನದಲ್ಲಿ ಕೂಡ ಶತ್ರುಗಳು, ಹಿತಶತ್ರುಗಳು ಬಹಳಷ್ಟಿದ್ದಾರೆ. ಎಲ್ಲಾ ಪ್ರಯತ್ನ ಪಟ್ಟರು ಕೂಡ ಅವ್ರಿಂದ ಆಗ್ತಾ ಇರುವಂತ ತೊಂದರೆಗಳಿಂದ ನೀವು ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತಂದ್ರೆ ಯಾವ ಮಂತ್ರವನ್ನ ಪಠನೆ ಮಾಡ್ಬೇಕು, ಎಷ್ಟು ಬಾರಿ ಪಠನೆ ಮಾಡ್ಬೇಕು ಅಂತ ತಿಳಿಸಿದ್ರು. ಮಂತ್ರ ಪಠನೆ ಮಾಡಕ್ ಕಷ್ಟ ಆಗತ್ತೆ ಅಂತಂದ್ರೆ ಯಾವ ತಂತ್ರವನ್ನ ನೀವು ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಇದು ಸಾಕಷ್ಟು ಜನಕ್ಕೆ ಇದ್ರ ಅವಶ್ಯಕತೆ ಇತ್ತು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ತುಂಬಾ ಜನಕ್ಕೆ ಹಿತಶತ್ರುಗಳು ಇದ್ದೇ ಇರ್ತಾರೆ. ನೀವು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ಫ್ರೆಂಡ್ಸ್ ಆಗಿದ್ದವರು, ನೇಬರ್ಸ್ ಆಗಿದ್ದವ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ಶತ್ರುಗಳಾಗಿ ಕನ್ವರ್ಟ್ ಆಗಿರ್ತಾರೆ ಅಂತ ಹೇಳ್ಬೋದು. ಬಹಳ ಉಪಯುಕ್ತವಾಗಿರುವಂತಹ ವಿಚಾರ ಇವತ್ತಿನ ವಿಡಿಯೋದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನಿಮ್ಮ ಮನೆಯಾಗಿರ್ಬೋದು ಅಥವಾ ಆಫೀಸ್ ಆಗಿರ್ಬೋದು, ವಾಸ್ತು ಸಮಸ್ಯೆಗಳಿದೆ ಅಥವಾ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆಗಳಾಗ್ತಾ ಇರಬಹುದು, ವಿವಾಹ ವಿಳಂಬ ಆಗ್ತಾ ಇರಬಹುದು, ಎಜುಕೇಶನಲ್ ಪ್ರಾಬ್ಲಮ್ಸ್, ಬಿಸ್ನೆಸ್ ಲಾಸ್ ಇರಬಹುದು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿ, ನಿಮ್ಮ ಆಫೀಸ್ ಅಥವಾ ಫ್ಯಾಕ್ಟರಿನಲ್ಲಿ ಇತ್ತು ಅಂತಂದ್ರೆ ಖಂಡಿತ ಆ ಎಲ್ಲ ಒಂದು ತೊಂದರೆಗಳಿಂದ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.